ನಿನ್ನೆಯಷ್ಟೇ ಮಾಜಿ ಸಚಿವ ವಿ ಸೋಮಣ್ಣ ದೇವೇಗೌಡರನ್ನ ಭೇಟಿ ಮಾಡಿದರು. ಇದು ದೋಸ್ತಿ ವಲಯದಲ್ಲಿ ಬೇರೆದೇ ಚರ್ಚೆಗೆ ಕಾರಣವಾಗಿದೆ. ತುಮಕೂರು ಲೋಕಸಭೆಯಿಂದ ಸೋಮಣ್ಣ ಕಸರತ್ತು ನಡೆಸುತ್ತಿದ್ದಾರೆ ಅನ್ನೋ ಮಾತು ಶುರುವಾಗುವಂತೆ ಮಾಡಿದೆ. ರಾಜ್ಯ ಬಿಜೆಪಿಯಲ್ಲಿ ಮಾಜಿ ಸಚಿವ ಸೋಮಣ್ಣ ನಡೆ ದಿನದಿನಕ್ಕೂ ನಿಗೂಢ ಹಾಗೆ ಚರ್ಚೆಗೆ ಗ್ರಾಸವಾಗ್ತಿದೆ. ಯಾಕಂದ್ರೆ ವಿಧಾನಸಭೆಯಲ್ಲಿ 2 ಕ್ಷೇತ್ರದಲ್ಲೂ ಸೋಲಿನ ಬಳಿಕ ತಮ್ಮದೇ ಪಕ್ಷದವರ ವಿರುದ್ಧ ಬಹಿರಂಗವಾಗಿ ಅಸಮಾಧಾನ ವ್ಯಕ್ತಪಡಿಸುತ್ತಾನೆ ಬಂದಿದ್ದಾರೆ. ಹೀಗಿರುವಾಗ ಲೋಕಸಭೆ ಚುನಾವಣೆಯಲ್ಲಿ ಸೋಮಣ್ಣ ಮತ್ತೆ ಅಗ್ನಿ ಪರೀಕ್ಷೆಗೆ ಇಳಿಯುವ ಲಕ್ಷಣಗಳು ಕಾಣಿಸುತ್ತಿವೆ. ತುಮಕೂರು ಲೋಕಸಭಾ ಕ್ಷೇತ್ರದ ಮೇಲೆ ಸೋಮಣ್ಣ ಕಣ್ಣಿಟ್ಟಿರುವ ಮಾಹಿತಿ ಇದೆ. ಹೀಗಾಗಿಯೇ ಮೊದಲು ತೆರೆಮರೆಯಲ್ಲಿ ಟಿಕೆಟ್ ಗಿಟ್ಟಿಸಿಕೊಳ್ಳೋಕೆ ಪ್ಲಾನ್ ಮಾಡ್ತಿದ್ದಾರೆ. ಲೋಕಸಭೆ ಚುನಾವಣೆ ಗೆಲ್ಲುವುದಕ್ಕಾಗಿ ವೈರತ್ವ ಮರೆತು ಒಂದಾಗಿರುವ ಗುರು ಶಿಷ್ಯರು ಭಾರಿ ತಂತ್ರಗಾರಿಕೆ ಮಾಡ್ತಿದ್ದಾರೆ. ನಿನ್ನೆಯಷ್ಟೇ ಮಾಜಿ ಪ್ರಧಾನಿ ದೇವೇಗೌಡರನ್ನ ಭೇಟಿ ಮಾಡಿದ ಮಾಜಿ ಸಚಿವ ಸೋಮಣ್ಣ ಸಾಕಷ್ಟು ರಾಜಕೀಯ ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ದಾರಂತೆ. ತುಮಕೂರು ಲೋಕಸಭಾ ಟಿಕೆಟ್ ಆಕಾಂಕ್ಷಿಯಾಗಿರುವ ಸೋಮಣ್ಣ ಈಗಲೂ ಕೂಡ ಸ್ವಪಕ್ಷೀಯರ ವಿರುದ್ಧ ಅಸಮಾಧಾನ ಹೊಂದಿದ್ದಾರೆ. ಹೀಗಾಗಿಯೇ ಸೋಮಣ್ಣನವರ ಅಸಮಾಧಾನ ಶಮನಕ್ಕೆ ದಳಪತಿಗಳು ಮುಂದಾಗಿದ್ದಾರೆ. ಈ ಸಂಬಂಧ ಸೋಮಣ್ಣ ಜೊತೆ ಮಾತನಾಡಿ ದೇವೇಗೌಡರನ್ನ ಎಚ್.ಡಿ. ರೇವಣ್ಣ ಭೇಟಿ ಮಾಡಿಸಿದ್ದಾರೆ. ತುಮಕೂರು ಕ್ಷೇತ್ರ ಬಿಜೆಪಿ ಅಥವಾ ಜೆಡಿಎಸ್ ಇಬ್ಬರಲ್ಲಿ ಯಾರಿಗೆ ಸಿಕ್ಕಿದ್ರೂ ಸೋಮಣ್ಣ ಅಭ್ಯರ್ಥಿ ಆಗ್ಲಿ ಅಂತ ಜೆಡಿಎಸ್ ನಾಯಕರು ಒಲವು ತೋರಿದ್ದಾರೆ. ಸೋಮಣ್ಣ ಸ್ಪರ್ಧಿಸಿದ್ರೆ ಸಂಪೂರ್ಣ ಬೆಂಬಲ ನೀಡೋದಾಗಿ ಖುದ್ದು ದೇವೇಗೌಡರೇ ಭರವಸೆ ಕೊಟ್ಟಿದ್ದಾರೆ. ತುಮಕೂರು ಕ್ಷೇತ್ರದಲ್ಲಿ ಒಕ್ಕಲಿಗ ಲಿಂಗಾಯತ ಮತಗಳು ನಿರ್ಣಾಯಕವಾಗಿದ್ದು, ಒಕ್ಕಲಿಗ ಲಿಂಗಾಯತ ಮತಗಳ ಕಾಂಬಿನೇಷನ್ ಲೆಕ್ಕಾಚಾರದಲ್ಲಿ ದೇವೇಗೌಡರ ಮನೆಯಲ್ಲಿ ಚರ್ಚೆ ಮಾಡಲಾಗಿದೆ. ಈ ಮೂಲಕ ಸೋಮಣ್ಣ ಅಸಮಾಧಾನ ತಣಿಸಲು ಜೆಡಿಎಸ್ ನಾಯಕರು ಕಸರತ್ತು ನಡೆಸುತ್ತಿದ್ದಾರೆ. ಎಚ್ಡಿಡಿ ಭೇಟಿ ಬಳಿಕ ಟಿವಿ9 ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ ಮಾಜಿ ಸಚಿವ ಸೋಮಣ್ಣ, ನಾವು ಬೆಳೆದಿದ್ದು ದೇವೇಗೌಡರ ಜೊತೆಯಲ್ಲೇ, ಅದು ನಮ್ಮ ಹಳೆ ಮನೆ ಅಂತ ಸ್ಪಷ್ಟನೆ ಕೊಟ್ಟರು. ಎಂತ ಆಶ್ಚರ್ಯಪ್ಪ, ನಾವು ಬೆಳೆದಿದ್ದೆಲ್ಲ ಅಲ್ಲೇನೆ. ನಾನು 77-78ರಿಂದ ದೇವೇಗೌಡರ ಜೊತೆಲೆ ಇದ್ದವನು. ಅನಿರೀಕ್ಷಿತವಾಗಿ ನಾವು BJPಗೆ ಬಂದವರು. ನಮ್ಮ ಪಾರ್ಟಿ ಎರಡಾದ್ಮೇಲೆ 99ರಲ್ಲಿ ನಾನು ಸ್ವತಂತ್ರವಾಗಿ ನಿಂತು ಗೆದ್ದು, ಅವಾಗ ನಾವು ಬೇರೆ, ದೇವೇಗೌಡರು ಬೇರೆ, ಪಟೇಲರು ಈ ಥರ ಎಲ್ಲ ಆಗಿದ್ದ ಮೇಲೆ ಇದಾಗಿತ್ತು. ಮತ್ತು ಪದೇ ಅವಾಗ ಹೋಗ್ತಾಯಿದ್ವು. ನಾವು ಹಳೆ ಮನೆ. ನಮ್ಗೆ ರಾಜಕಾರಣದಲ್ಲಿ ನಮಗೆ ಏನಾದರೂ ಒಂದಷ್ಟು ಶಕ್ತಿ ಬಂದಿರೋದು ಅಂದರೆ ಅದಕ್ಕೆ ಮೂಲತಃ ಕಾರಣರು ಸನ್ಮಾನ್ಯ ದೇವೇಗೌಡರು ಮತ್ತು ಅವ್ರ ಕುಟುಂಬ. ಹಾಗಾಗಿ ನಾನು ಬರಕ್ಕೆ ಹೇಳಿದ್ರು ಹೋಗಿದ್ದು. ಅದೇನೇ ಹೇಳಿ ಸ್ವಪಕ್ಷದವರ ಮೇಲೆ ಮುನಿಸಿದ್ರೂ ಕೂಡ ಸೋಮಣ್ಣ ನಿಂತ ನೀರು ಆಗಿರದೆ ಲೋಕಸಭೆಯಲ್ಲಿ ಅಗ್ನಿ ಪರೀಕ್ಷೆಗೆ ಇಳಿಯೋಕೆ ಎಲ್ಲಾ ತಂತ್ರಗಾರಿಕೆ ಮಾಡ್ತಿದ್ದಾರೆ ಅನ್ನೋ ಮಾತುಗಳು ಸೈಲೆಂಟ್ ಆಗಿಯೇ ಕೇಳಿ ಬರ್ತಿವೆ. ಬ್ಯೂರೋ ರಿಪೋರ್ಟ್, ಟಿವಿ9. ರಾಜ್ಯ ಬಿಜೆಪಿಯಲ್ಲಿ ಮತ್ತೆ ಅಸಮಾಧಾನದ ಕಿಡಿ ಸ್ಫೋಟಗೊಂಡಿದೆ. ವಿಜೇಂದ್ರ ಆಪ್ತ ರುದ್ರೇಶ್ ವಿರುದ್ಧ ಸೋಮಣ್ಣ ಸಿಡಿದೆದ್ದಿದ್ದಾರೆ. ನನ್ನ ಸೋಲಿಗೆ ಕಾರಣ ಯಾರು ಅನ್ನೋದು ವಿಜೇಂದ್ರಗೆ ಗೊತ್ತು. ಅವರ ವಿರುದ್ಧ ವಿಜೇಂದ್ರ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದ್ದಾರೆ. ಹಾಗಾದ್ರೆ ಸೋಮಣ್ಣ ಏನೆಲ್ಲ ಹೇಳಿದ್ರು ಬನ್ನಿ ನೋಡೋಣ. ಕೆಲವಾರು ತೀರ್ಮಾನಗಳು ಮಾಡುವಾಗ ಯಾರ್ಯಾರು ನನ್ನ ಸೋಲು ಕಾರಣರಾಗಿದ್ದಾರೆ, ಯಾರು ಸೋಲು ಕಾರಣರಾಗಿದ್ದಾರೆ ಅವೆಲ್ಲವೂ ಗೊತ್ತಿದೆ ಅವರಿಗೆ. ಅದನ್ನು ಸರಿಪಡಿಸೋದು ಅವ್ರ ಕರ್ತವ್ಯ. ಸರಿಪಡಿಸೋದು ಬಿಡೋದು ಅವ್ರಿಗೆ ಸೇರಿದ್ದು. ಅವ್ರನ್ನೇ ಅಂಟ್ಕೊಂಡು ಹೋಗ್ತೀನಿ ಅಂದರೆ ಅವಾಗ ಅದು ಬೇರೆ ಮಾತಾಡಬೇಕಾಗ್ತದೆ. ಎಲ್ಲದಕ್ಕೂ ಕೂಡ MP ಚುನಾವಣೆ ಮುಂದಿರೋದ್ರಿಂದ ಕೆಲವನ್ನು ಇದು ಮಾಡೋದಿಲ್ಲ. ಆತ ಯುವಕ ಇದ್ದಾನೆ, ಬೆಳಿಬೇಕು ಅನ್ನೋ ಆಸೆ ಇದ್ದರೆ, ನಮ್ಮಂಥವ್ರಿಗೆ ಏನು ಅನಾನುಕೂಲ ಆಗಿದೆ ಅದಕ್ಕೆ ಯಾರ್ಯಾರು ಕಾಣ್ರಿದ್ದಾರೆ ಅನ್ನೋ ಕೂಡ ಮಾಹಿತಿ ಪ್ರತಿಯೊಂದು ಇದೆ. ಅವ್ರನ್ನೇ ಇಟ್ಕೊಂಡು ಎಲ್ಲ ಒಂದು ಕಡೆ ತೆರೆಮರೆಯಲ್ಲಿ ನಡೆಸ್ತೀನಿ ಅಂತ ಅಂದರೆ ಅದು ಸಾಧ್ಯ ಇಲ್ಲ. ಅದು ಆಗೋದಕ್ಕೆ ಅವಕಾಶ ಕೊಟ್ಟರೆ ನಾನು ಸಿಡಿದೇಳೋದು ನಿಮ್ಗೆ ಗೊತ್ತೇ ಇದೆ. ಅದು ಆಗಬಾರ್ದು. ಡೈರೆಕ್ಟಾಗಿ ಬಂದು ಪ್ರೆಸ್ ಮೀಟ್ ಮಾಡಿ ಹೋಗಿ ಮನೆಗೆ ಹಂಚಿ ಎಲ್ಲಿ ವಾಟ್ಸಪ್ನಲ್ಲಿ ಫೋನ್ಗಳು ಮಾಡಿಸಿ ಏನೆಲ್ಲ ಆಗಿರೋ ಎಲ್ಲವೂ ಕೂಡ ಜಗಜ್ಜಾಹಿರವಾಗಿದೆ. ಅಂಥ ಕೆಲಸಗಳಿಗೆ ಆಗಿರೋದನ್ನು ಮರಿಬೇಕು ಅಂದಾಗ, ನೀನು ಬೆಳಿಬೇಕು ಅಂದಾಗ, ನಿನಗೆ ಅವಕಾಶ ಸಿಕ್ಕಿರೋದನ್ನ ಉಪಯೋಗಿಸ್ಕೊಂಡು ರಾಜ್ಯದಲ್ಲಿ ನಾನು ಇನ್ನೊಬ್ಬ ದೊಡ್ಡ ನಾಯಕ ಆಗಬೇಕು ಅಂದಾಗ ಇಂಥ ಅಯೋಗ್ಯರನ್ನ, ಮನಹಾಳರನ್ನ ಜೊತೆಲಿ ಇಟ್ಕೋಬಾರ್ದು ಅನ್ನೋದು ನನ್ನ ವೈಯಕ್ತಿಕವಾದ ತೀರ್ಮಾನ. ಅದನ್ನು ಸೂಕ್ಷ್ಮವಾಗಿ ನಾನು ಹೇಳ್ಕಳಿಸಿದ್ದೀನಿ. ಮಾಡೋದು ಬಿಡೋದು ಅವ್ರಿಗೆ ಸೇರಿದ್ದು. ಅದು ಬಿಟ್ಟರೆ ನನಗೆ ಬೇರೆ ಯಾರ ಬಗ್ಗೆನೂ ಪಕ್ಷದಲ್ಲಿ ಇದಿಲ್ಲ. ಅದನ್ನು ಮಾಡಬೇಕಾದವ್ರು ಆತ ಚಿಕ್ಕ ವಯಸ್ಸಲ್ಲಿ ಸಿಕ್ಕಿರೋದನ್ನು ನಮ್ಮಂಥವ್ರ ಮೇಲೆ ಗದಪ್ರಹಾರ ಆದರೆ ಅದು ಎಷ್ಟು ಮಟ್ಟಿಗೆ ಇದಾಗ್ತದೆ ಅನ್ನೋದ್ರ ಬಗ್ಗೆ ಅವ್ರು ಚಿಂತೆ ಮಾಡಿಕೊಂಡು ತೀರ್ಮಾನ ತಗೊಳ್ಳಿ. ಅವ್ರಿಗೆ ಒಳ್ಳೇದಾಗಲಿ, ನನಗೇನಿದಿಲ್ಲ. ಆದರೆ ಅದನ್ನೇ ನಡ್ಸ್ಕೊಂಡು ಹೋಗ್ತೀನಿ ಅನ್ನೋದೇನಾದ್ರು ಇದ್ದರೆ ಅದನ್ನು ಬಿಡಬೇಕಾಯ್ತದೆ. ಇನ್ನು ಸೋಮಣ್ಣ ಬಗ್ಗೆ BY ವಿಜೇಂದ್ರ, ಆರ್ ಅಶೋಕ್ ಮಾತನಾಡಿದ್ದಾರೆ. ಏನು ಹೇಳಿದ್ರು ಬನ್ನಿ ನೋಡೋಣ.
ನೀವು ಪಾಪ ಸೋಮಣ್ಣವ್ರ ಮಾತನ್ನು ಅಪಾರ್ಥ ಮಾಡ್ಕೋಬೇಡಿ. ಅವರೊಬ್ಬರು ಹಿರಿಯರಿದ್ದಾರೆ. ಪಕ್ಷದ ಬೆಳವಣಿಗೆಗೆ ಅವ್ರದ್ದು ಕೂಡ ಒಂದು ಪಾತ್ರ ಇದೆ, ಅವ್ರದ್ದು ಕೂಡ ಒಂದು ಕೊಡುಗೆ ಇದೆ. 45 ವರ್ಷಗಳ ಸುದೀರ್ಘ ಒಂದು ಅನುಭವ ಇರ್ತಕ್ಕಂಥ ಒಬ್ಬ ಹಿರಿಯ ರಾಜಕಾರಣಿ ಅವರು. 2 ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ 2ರಲ್ಲೂ ಗೆಲ್ತೇವೆ ಅನ್ನೋ ವಿಶ್ವಾಸದಲ್ಲಿದ್ದಂಥ ಸೋಮಣ್ಣ ಅವರಿಗೆ ಸೋಲಾದಂಥ ಸಂದರ್ಭದಲ್ಲಿ ಸಹಜವಾಗಿ ಅವ್ರ ನೋವು ಇದೆ. ಆ ಸೋಲಿಗೆ ಬೇರೆ ಬೇರೆ ಕಾರಣಗಳು ಇರ್ಬೋದು. ಅದು ನಾವೆಲ್ಲರೂ ಕೂತು ಎಲ್ಲವನ್ನೂ ಕೂಡ ಸರಿ ಮಾಡ್ಕೊಳ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ. ಸೋಮಣ್ಣ ಅವ್ರ ಜೊತೆ ನಾನು ಚರ್ಚೆ ಮಾಡ್ತೇನೆ. ಸೋಮಣ್ಣ ಅವ್ರ ಜೊತೆ ನಾನು ಕೂಡ ಮಾತಾಡಿದ್ದೀನಿ, ಅವ್ರ ಮಗನೂ ಕೂಡ ಜೊತೆ ಮಾತಾಡಿದ್ದೀನಿ, ಅರುಣ್ ಸೋಮಣ್ಣ ಕೂಡ ಮಾತಾಡಿದ್ದೀನಿ. ಸೋಮಣ್ಣ ಅವರು ನಮ್ಮ ಪಾರ್ಟಿಯಲ್ಲೇ ಉಳಿತಾರೆ. ಅವ್ರದ್ದು ಸಣ್ಣ ಪುಟ್ಟ ಸಮಸ್ಯೆ ಇದೆ, ಆ ಸಮಸ್ಯೆಯನ್ನು ಬಗೆಹರಿಸ್ತೀರಿ. ಈಗಾಗಲೇ ಕೇಂದ್ರ ನಾಯಕರು ಕೂಡ ಅದರ ಬಗ್ಗೆ ಗಮನ ಹರಿಸಿದ್ದಾರೆ. ನಾವು ಕೂಡ ಗಮನ ಹರಿಸಿ ಸೋಮಣ್ಣ ಅವ್ರನ್ನ ನಮ್ಮ ಪಕ್ಷದಲ್ಲೇ ಉಳಿಸುವಂಥ ಕೆಲಸವನ್ನು ನಾವೆಲ್ಲ ಮಾಡ್ತೀರಿ. ಇನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹಾಗೆ ಮಾಜಿ ಶಾಸಕ ಸಿಟಿ ರವಿ ಕೂಡ ಸೋಮಣ್ಣ ವಿಚಾರವಾಗಿ ಮಾತನಾಡಿದ್ದಾರೆ. ಬನ್ನಿ ನೋಡೋಣ. ಸೋಮಣ್ಣ ಅವರು ನಮ್ಮ ಜೊತೆಗಂತೂ ಮಾತಾಡಿದ್ದಾರೆ, ದಿಲ್ಲಿಗೆ ಬರ್ತೀನಿ ಅಂತ ಹೇಳಿದ್ದಾರೆ. ದಿಲ್ಲಿಗೆ ಕರೆದು ಮಾತನಾಡಿ ಎಲ್ಲವೂ ಸರಿ ಹೋಗುತ್ತೆ. ಸೋಮಣ್ಣವ್ರನ್ನ ನಾನು ಭೇಟಿ ಮಾಡ್ತೀನಿ. ನಮ್ಮ ಪಾರ್ಟಿಯ ಎಲ್ಲ ಹಿರಿಯರನ್ನ ಭೇಟಿ ಮಾಡಿ ಅವ್ರನ್ನ ಲೋಕಸಭಾ ಚುನಾವಣೆಯಲ್ಲಿ ಸಕ್ರಿಯವಾಗಿ ತೊಡಗಿಸ್ಕೊಳ್ಳುವಂತೆ ನೋಡೋ ಜವಾಬ್ದಾರಿ ನಮ್ಮದಿದೆ. ಒಂದೊಂದು ಓಟು ಮುಖ್ಯ, ಒಂದೊಂದು ಸೀಟು ಮುಖ್ಯ. ಯಾರೊಬ್ಬರನ್ನೂ ದೂರ ಇಡೋ ಪ್ರಶ್ನೆ ಇಲ್ಲ. ಎಲ್ಲರನ್ನೂ ಒಟ್ಟಿಗೆ ತಗೊಂಡು ಹೋದರೆ ಅದು ಫಲಿತಾಂಶವಾಗಿ ನಮ್ಮ ಪರವಾಗಿ ರಿಸಲ್ಟ್ ಆಗಿ ಕನ್ವರ್ಟ್ ಆಗುತ್ತೆ. ಹಾಗಾಗಿ ಸೋಮಣ್ಣವರಿಗೂ ರಾಜಕೀಯವಾಗಿ ಅವ್ರದ್ದೇ ಆದಂಥ ಒಂದು ಶಕ್ತಿ ಇದೆ. ಸೋಮಣ್ಣವರು ಒಳಗೊಂಡಂತೆ ಅರವಿಂದ್ ಲಿಂಬಾವಳಿಯವರು ಇರ್ಬೋದು, ಯತ್ನಾಳ್ರಿರ್ಬೋದು, ಇನ್ನಿತರೆ ಯಾವುದೇ ಮುಖಂಡರುಗಳಿರ್ಬೋದು, ಸಕ್ರಿಯವಾಗಿ ತೊಡಗಿಸ್ಕೊಳ್ದೇ ಇರತಕ್ಕಂಥ ಅವರೆಲ್ಲರ ಜೊತೆಗೂ ಕೂಡ ಅವರೆಲ್ಲರೂ ಲೋಕಸಭಾ ಚುನಾವಣೆಯಲ್ಲಿ ಸಕ್ರಿಯವಾಗಿ ತೊಡಗಿಸ್ಕೊಳ್ಳುವಂತೆ ಅವರವರಿಗೆ ಜವಾಬ್ದಾರಿಯನ್ನು ಮತ್ತು ಗೌರವಯುತವಾಗಿ ಕೆಲಸ ಮಾಡುವಂಥ ವಾತಾವರಣವನ್ನು ನಿರ್ಮಾಣ ಮಾಡಿಕೊಡೋದ್ರ ಸಂಬಂಧಪಟ್ಟಂತೆ